ತಮ್ಮ ಮೊಬೈಲಲ್ಲಿರ್ತಕ್ಕಂಥ ಕ್ರೋಮ್ ಬ್ರೌಸರನ್ನು ಕ್ಲಿಕ್ ಮಾಡೋದರ ಮೂಲಕ ಗೂಗಲ್ ಸರ್ಚ್ ಇಂಜಿನ್ನಲ್ಲಿ LBA ಅಸೆಸ್ಮೆಂಟ್ ಅಂತಕ್ಕಂಥದ್ದನ್ನು ನೋಡಿದಾಗ LBA ಲಾಗಿನ್ ಸ್ಯಾಟ್ಸ್ ಅಂತಕ್ಕಂಥದ್ದು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ತಾವು ಸೈನ್ ಇನ್ ಆಗಿ ತಾವು LBAಗೆ ಸಂಬಂಧಪಟ್ಟಂಥ ಮೈನ್ ಹೋಮ್ ಪೇಜ್ಗೆ ತಾವು ಲಾಗಿನ್ ಆಗ್ಬೋದಾಗಿರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹಂಚ್ಕೊಳ್ತಾ ಇದ್ದೀನಿ. LBA ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸ್ಯಾಟ್ಸ್ ಗೌರ್ಮೆಂಟಿನಲ್ಲಿ LBAಗೆ ಸಂಬಂಧಪಟ್ಟಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ನಾವು ಇದಕ್ಕೆ KJDನ ಯೂಸರ್ ನಂಬರ್ ಆಗಿ ಹಾಕಿ ಬರ್ತಕ್ಕಂಥ OTPಯ ಮೂಲಕ ನಾವು ಮೊದಲಿಗೆ ಲಾಗಿನ್ ಆಗಬೇಕಾಗುತ್ತೆ. ಹೀಗೆ ಲಾಗಿನ್ ಆದ ನಂತರ 3 ಡಾಟ್ಸ್ ಮೇಲೆ ನಾವು ಲೆಫ್ಟ್ ಸೈಡಲ್ಲಿರತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿದಾಗ ಟೀಚರ್ ಪ್ರೊಫೈಲ್, ಲೆಸನ್ ಪ್ಲಾನ್ ಆ್ಯಂಡ್ ಅಸೆಸ್ಮೆಂಟ್ ಅಂತೇಳಿ 3 ವಿಂಗ್ಸನ್ನು ನಾವು ನೋಡ್ಬೋದು. ಸೊ ನಾವು ಅಸೆಸ್ಮೆಂಟ್ ಮೇಲೆ ನಾನು ಈಗ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು LBA ಆ್ಯಂಡ್ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತಕ್ಕಂಥದ್ದು 2 ಕಾಣುತ್ತೆ. ನಾನೀಗ LBA ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಆವಾಗ LBAಗೆ ಸಂಬಂಧಪಟ್ಟಂಥ ಒಂದು ಹೋಮ್ ಪೇಜ್ ಓಪನ್ ಆಗ್ತಾಯಿದೆ. ನೋಡಿ, ಇಲ್ಲಿ ನಾವು ನೋಡ್ಬೋದು ಶಾಲೆ ಹೆಸರು ತೋರಿಸುತ್ತೆ, ಸ್ಕೂಲ್ ಮೀಡಿಯಮ್ ತೋರಿಸುತ್ತೆ, ಮತ್ತು ಸ್ಕೂಲ್ ಅಡ್ರೆಸ್ಸನ್ನು ತೋರಿಸುತ್ತೆ, ಸ್ಟ್ಯಾಂಡರ್ಡನ್ನು ತೋರಿಸುತ್ತೆ. ನಮ್ಮದು HPS ಆಗಿರೋದ್ರಿಂದ 1 to 7th ಸ್ಟ್ಯಾಂಡರ್ಡನ್ನು ತೋರಿಸ್ತಾ ಇದೆ. ಇಲ್ಲಿ ಸ್ಟಾರ್ ಮಾರ್ಕ್ ಇರ್ತಕ್ಕಂಥದ್ದು ಎಲ್ಲದರೂ ಕೂಡ ಕಡ್ಡಾಯವಾಗಿ ನಾವು ಫಿಲ್ ಮಾಡಬೇಕು ಅಂತಕ್ಕಂಥದ್ದು. ನಮ್ಮ ಶಾಲೆ ಕನ್ನಡ ಮೀಡಿಯಮ್ಮು, ಹಾಗಾಗಿ ಅಡ್ವಾನ್ಸ್ ಆಗಿ ಅದು ಕನ್ನಡ ಮೀಡಿಯಮ್ ಆಗಿರುತ್ತೆ. ಕನ್ನಡ ಮೀಡಿಯಮನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ನಾವು ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕ್ಲಾಸನ್ನು ನಾನು ಫಾರ್ ಎಕ್ಸಾಂಪಲ್ ಉದಾಹರಣೆಯನ್ನು ತೋರಿಸೋದಕ್ಕೆ 7th ಸ್ಟ್ಯಾಂಡರ್ಡನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. 7th ಸ್ಟ್ಯಾಂಡರ್ಡನ್ನು ತೆಗೆದುಕೊಂಡಾದ ನಂತರ ಇಲ್ಲಿ ಸೆಲೆಕ್ಟ್ ಗ್ರೂಪ್ ಅನಿಸುತ್ತೆ. ಇಲ್ಲಿ ನಾವು ಭಾಳ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಗ್ರೂಪನ್ನು ನಾವು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. 2ನೇದು KM ಅಂಡರ್ಸ್ಟೋಲ್ ಇನ್ ಕನ್ನಡ ENG HIN ಇರ್ತಕ್ಕಂಥದ್ದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ 1 to 5th ಆದರೆ ಕನ್ನಡ ಮತ್ತು ಇಂಗ್ಲೀಷನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 7th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿಯನ್ನು ನಾನು ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಆಯ್ಕೆಯನ್ನು ಮಾಡ್ಕೊಂಡ ನಂತರ ಇಲ್ಲಿ ನಾವು ಎಂಟ್ರಿಯನ್ನು ಮಾಡುವಾಗ ನೋಡಿ ಸೆಲೆಕ್ಟ್ ಸಬ್ಜೆಕ್ಟನ್ನು ಕೇಳ್ತಾ ಇದೆ. ನಾನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಯೂನಿಟ್ ಟೆಸ್ಟ್ನ ಮಾರ್ಕ್ಸನ್ನು ಎಂಟ್ರಿಯನ್ನು ಮಾಡ್ತಾ ಇದ್ದೀನಿ. ಸೊ ಕನ್ನಡನ ನಾನು ಆಯ್ಕೆಯನ್ನು ಮಾಡಿಕೊಂಡೆ. ನಂತರ ಸೆಲೆಕ್ಟ್ ಚಾಪ್ಟರ್ ಅಂತ ಕೇಳುತ್ತೆ. ಇಲ್ಲಿ ಚಾಪ್ಟರ್ ತೋರಿಸ್ತಾ ಇದೆ. ನಾನು ಮೊದಲನೇ ಘಟಕ ಪುಟ್ಟಜ್ಜಿ ಕತೆ ಹೇಳುವಂತಕ್ಕಂಥದ್ದು. ಪುಟ್ಟಜ್ಜಿ ಕತೆ ಹೇಳುವಂತಕ್ಕಂಥ ಘಟಕವನ್ನು ನಾನು ಏನು ಮಾಡ್ತಾಯಿದ್ದೀನಿ, ಆಯ್ಕೆಯನ್ನು ಮಾಡಿಕೊಂಡು ಪ್ರೆಸ್ಸನ್ನು ಮಾಡ್ತಾಯಿದ್ದೀನಿ. ಸೊ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಂಥ ಯೂನಿಟ್ ಟೆಸ್ಟ್ ಡೇಟನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ನಾವು ಮೆನ್ಷನ್ ಮಾಡಿದಾಗ ಈಗ ಆಲ್ರೆಡಿ ಇಲ್ಲಿ ಯೂನಿಟ್ ಟೆಸ್ಟ್ ಯಾವತ್ತನ್ನು ನಾವು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದೆ. ನಾನು ಮಾಡಿರ್ತಕ್ಕಂಥದ್ದು ಯೂನಿಟ್ ಟೆಸ್ಟನ್ನು ಲಾಸ್ಟ್ ವೀಕ್ 14ನೇ ತಾರೀಕು ನಾನು ಯೂನಿಟ್ ಟೆಸ್ಟನ್ನು ಮಾಡಿದ್ದೀನಿ. ಹಾಗಾಗಿ 14ನೇ ತಾರೀಕನ್ನು ನಾನು ಪ್ರೆಸ್ ಮಾಡ್ತೀನಿ, ಜುಲೈ 14ಕ್ಕೆ. ಸೊ ಅವಾಗ ಅದು ಸೆಟ್ ಆಗುತ್ತೆ. ಸೆಟ್ಟನ್ನು ಮಾಡಿದೆ 14/7/2025 ನಾನು ಯೂನಿಟ್ ಟೆಸ್ಟನ್ನು ಮಾಡಿದ್ದೀನಿ. ಆ್ಯಂಡ್ ದೆನ್ ಸರ್ಚ್ ಅಂತ ನಾನು ಕೊಡ್ತೀನಿ. ಸೊ ಇಷ್ಟನ್ನು ಎಂಟ್ರಿಯನ್ನು ಮಾಡಿದ್ಮೇಲೆ ಸರ್ಚನ್ನು ನಾವು ಕೊಡಬೇಕಾಗುತ್ತೆ. ಸರ್ಚನ್ನು ಕೊಟ್ಟಾಗ 7ನೇ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಒಂದು ಡೀಟೇಲ್ಸು ಓಪನ್ ಆಗುತ್ತೆ. ನಾವು ಇಲ್ಲಿ ನೋಡ್ಬೋದು ಸ್ಯಾಡ್ ಸೈಡಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಡೀಟೇಲ್ಸ್ ಓಪನ್ ಆಗಿರ್ತಕ್ಕಂಥದ್ದು, ಸ್ಯಾಡ್ಸ್ ID ಮತ್ತು ಅವರ ನೇಮು. ಸೊ ನಾವು ಇಲ್ಲಿ ಮಾರ್ಕ್ಸನ್ನು ನಾವು ಎಂಟ್ರಿಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ನಾನು ಮಾರ್ಕ್ಸನ್ನು ಎಂಟ್ರಿಯನ್ನು ಮಾಡ್ತಾಯಿದ್ದೀನಿ. ಆದಿತ್ಯ 19 ಅಂಕಗಳನ್ನು ಪಡ್ಕೊಂಡಿದ್ದಾನೆ. ಸೊ 19 ಅಂಕಗಳಿಗೆ ತಾನಾಗೆ ಗ್ರೇಡ್ ತೋರಿಸ್ತಾ ಇದೆ. ಅಕ್ಷಯ್ 23 ಅಂಕಗಳನ್ನು ಪಡ್ಕೊಂಡಿದ್ದಾನೆ. ಸುಚನ್ಯ 16 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಸೊ ಒಟ್ಟಾರೆಯಾಗಿ ನಾವು ಮಾರ್ಕ್ಸನ್ನು ಎಂಟ್ರಿಯನ್ನು ಮಾಡಿದ ತಕ್ಷಣ ಸೊ ಆ ಮಗುವಿನ ಗ್ರೇಡು ಇಲ್ಲಿ ಬರ್ತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು.
ಈ ರೀತಿಯನ್ನು ಹಾಕಿದ ಮೇಲೆ ನಾವು ಇಲ್ಲಿ ಸೇವ್ ಅಂತಕ್ಕಂಥದ್ದಿದೆ, ಸೇವ್ ಮೇಲೆ ನಾನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಲ್ಲಿ ಕೇಳ್ತಾ ಇದೆ ಆರ್ ಯು ಶೂರ್ ಯು ವಾಂಟ್ ಟು ಸೇವ್ ಅಸೆಸ್ಮೆಂಟ್ ಅಂತೇಳಿ. ಸೊ ಆಗ ನಾನು ಕ್ಲಿಕ್ಕನ್ನು ಮಾಡಿದರೆ ಸೇವನ್ನು ಮಾಡಿದರೆ ಆ ಮಗುವಿಂದು ಅಸೆಸ್ಮೆಂಟ್ ಏನಾಗಿರುತ್ತೆ, ಆಲ್ರೆಡಿ ಪುಟ್ಟಜ್ಜಿ ಕತೆ ಹೇಳುವಂತಕ್ಕಂಥ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಮಕ್ಕಳ ಅಸೆಸ್ಮೆಂಟು ಸೇವ್ ಆಗಿರುತ್ತೆ ಅಂತಕ್ಕಂಥದ್ದು. ಈ ರೀತಿ ನಾವು ಏನು ಮಾಡ್ತಾ ಹೋಗ್ಬೋದು, ಪ್ರತಿಯೊಂದು ವಿಷಯವಾರು ನಾವು ಮಗುವಿಂದ ನಾವು ಎಂಟ್ರಿಯನ್ನು ಮಾಡ್ತಾ ಹೋಗ್ಬೋದಾಗಿರುತ್ತೆ. ಹೀಗೆ ನಾವು ಸೇವ್ ಮಾಡಿರ್ತಕ್ಕಂಥ ಅಂಕಗಳನ್ನು ನಾವು ಇಲ್ಲಿ ಎಕ್ಸೆಲ್ ರೂಪದಲ್ಲೂ ಕೂಡ ನಾವು ಇದೇ ಲಾಗಿನ್ನಲ್ಲಿ ಪಡಿಬೋದಾಗಿರುತ್ತೆ. ಜೊತೆಗೆ PDF ರೂಪದಲ್ಲೂ ಕೂಡ ನಾವು ಇದೇ ಲಾಗಿನ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಪಡೆದು ಪ್ರಿಂಟನ್ನು ತೆಗೆದುಕೋಬೋದಾಗಿರುತ್ತೆ ಅಂತಕ್ಕಂಥ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಯಾರೆಲ್ಲ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ರೆ ತಮಗೆಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನ ತಿಳಿಸೋದ್ರ ಜೊತೆಗೆ ನಿಮಗೆ ಮತ್ತು ನಮಗೆ ಎಲ್ಲರಿಗೂ ಕೂಡ ಈ LBA ಅಂತಕ್ಕಂಥದ್ದು ಹೊಸದಾಗಿದೆ. ಸೊ ಇದರಲ್ಲಿ ಎಲ್ಲರೂ ಕೂಡ ಒಂದು ಪ್ರಾವೀಣ್ಯತೆಯನ್ನು ಪಡೆಯುವುದರ ಮೂಲಕ ನಮ್ಮ ವಿದ್ಯಾರ್ಥಿಗಳ ಅಂಕಗಳನ್ನು ಸ್ಯಾಟ್ಸಲ್ಲಿ ನಮೂದಿಸುವ ಮೂಲಕ ಉತ್ತಮ ಶ್ರೇಣಿಯ ಒಂದು ಫಲಿತಾಂಶವನ್ನು ಈ ಶೈಕ್ಷಣಿಕ ವರ್ಷದಲ್ಲಿ ನಾವೆಲ್ಲರೂ ಕೂಡ ಪಡೆಯೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.